He is wonderful in our life. Amen. ದೇವರು Hallelujah. ತುಂಬಾ ಒಳ್ಳೆಯವನು, ಆತನ ನಮ್ಮ ಜೀವಿತದಲ್ಲಿ ಒಳ್ಳೆದನ್ನೇ ಮಾಡಿದ್ದಾನೆ. Amen. He's so good in our life. ಆತನು ನಮ್ಮ ಜೀವಿತದಲ್ಲಿ ಒಳ್ಳೆದನ್ನು ಮಾಡಿದ್ದಾನೆ. He's same yesterday, today and forever. He's same in our life. ಆತನು ಇವತ್ತು ನಿನ್ನೆ ಮುಂದೆಯೂ ಯಾವಾಗಲೂ ಏಕ ರೀತಿಯಲ್ಲೇ ಇರುವ The ಆತನಾಗಿದೆ. word of God says, I am the Lord, never changes. ದೇವರ ವಾಕ್ಯ ಹೇಳ್ತದೆ, ನಾನು ಕರ್ತನು ಎಂದಿಗೂ ಬದಲಾಗದವ. Amen. God will never change. His word will never change. ದೇವರು ಎಂದಿಗೂ ಬದಲಾಗುವುದಿಲ್ಲ, ಆತನ ವಾಕ್ಯ ಕೂಡ ಎಂದಿಗೂ ಬದಲಾಗುವುದಿಲ್ಲ. Book of Ezekiel chapter 37. Turn with me to book of Ezekiel chapter 37 verse 1 and 2. The hand of the Lord came upon me and brought me out in the spirit in the Lord and set me down in the midst of the valley, and it was full of bones. And then he caused me to pass by them all around, and behold, there was a very many in the open valley. Indeed, it was very dry. 1 and 2. ನಾನು ಯೆಹೋವನ ಹಸ್ತಸ್ಪರ್ಶದಿಂದ Amen. ಪರವಶನಾಗಿರಲು Amen. ಆತನು ತನ್ನ ಆತ್ಮದ ಮೂಲಕ Yes. ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ Amen. ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. Enough. The word of God says, the Lord brought Ezekiel into a valley full of dry bones. ದೇವರ ವಾಕ್ಯ ಹೇಳ್ತದೆ, ಎಜಿಕೇಲನ್ನು ದೇವರು ಒಂದು ಕಣಿವೆಗೆ ತರುತ್ತಾರೆ. Full of dry bones. ಅಲ್ಲಿ ಎಲ್ಲ ಕಡೆ ಒಣ ಎಲುಬುಗಳು, Dry bones. ಒಣ ಎಲುಬುಗಳು. And the word of God says, for years and years, decades and decades, it was there and it was fully scattered all around. ದೇವರ ವಾಕ್ಯ ಹೇಳುತ್ತದೆ, ಆ ಎಲುಬುಗಳು ಎಷ್ಟೋ ವರ್ಷದ ಗಟ್ಟಲೆಗಳಿಂದ ಅಲ್ಲಿ ಒಣಗಿ ಬಿದ್ದು ಎಲ್ಲವೂ ಚದರಿದ್ದವು. Completely scattered all across that place. ಆ ಜಾಗ ಸ್ಥಳದಲ್ಲಿ ಎಲ್ಲವೂ ಚದರಿದ್ದವು. Now, here is the important thing. The Lord is asking Ezekiel one question here. ದೇವರು ಇಲ್ಲಿ ಒಂದು ಮುಖ್ಯವಾದ ಸಂಗತಿಯನ್ನು ನೀವು ಗಮನಿಸಬೇಕು. ದೇವರು ಎಜಿಕೇಲನಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. Son of man, will these dry bones live? ಮನುಷ್ಯ ಕುಮಾರನೇ, ಈ ಮೂಳೆಗೆ ಜೀವ ಬರಬಹುದು? God asks the questions into our life. ದೇವರು ನಮ್ಮ ಜೀವಿತದಲ್ಲೂ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. He will ask the questions. ಆತನು ಪ್ರಶ್ನೆಯನ್ನು ಕೇಳುತ್ತಾನೆ. Through the word, he will ask the questions into our ದೇವರ life. ವಾಕ್ಯದ ಮುಖಾಂತರವಾಗಿ ಆತನು ನಮಗೆ ಪ್ರಶ್ನೆಯನ್ನು ಕೇಳುತ್ತಾನೆ. Hallelujah. Now, he said, oh Lord God, you know it. ಅದಕ್ಕೆ ಎಜಿಕೇಲನು ಉತ್ತರಿಸಿದ, ದೇವರೇ ನಿನಗೆ ಗೊತ್ತಿದೆ. I don't know about anything, but you know everything. I'm ready to agree with you. ನನಗೇನು ಗೊತ್ತಿಲ್ಲ ದೇವರೇ, ಆದರೆ ನೀನು ಎಲ್ಲವನ್ನು ಗೊತ್ತಿರುವ ನೀನು ಏನು ಹೇಳ್ತೀಯ ಅದನ್ನು ಒಪ್ಪಿಕೊಳ್ಳುತ್ತೇನೆ. Now the situation is here, there is no hope. ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಯಾವ ಒಂದು ನಿರೀಕ್ಷೆ ಇಲ್ಲ. Everything finished. ಎಲ್ಲವೂ ಮುಗಿದಿದೆ. But let me tell you, ಆದರೆ ನಾವು ಒಂದು ಹೇಳಲು ಬಯಸ್ತೇನೆ, in the midst of the hopeless situation, God can do something great thing in our life. ನಾವೊಂದು ಹೇಳ್ತೇನೆ, ನಿರೀಕ್ಷೆ ಇಲ್ಲದಂತ ಸಂಗತಿಯಲ್ಲಿ ದೇವರು ಏನೋ ಒಂದು ಕಾರ್ಯವನ್ನು ಮಾಡಲು ಬಲ್ಲಾತನು. That is our Father. ಅದೇ ನಮ್ಮ ತಂದೆಯಾಗಿದ್ದಾನೆ. Amen. He can do supernatural thing in the midst of the hopeless situation. ನಿರೀಕ್ಷೆ ಇಲ್ಲದ ಪರಿಸ್ಥಿತಿಗಳಲ್ಲಿ ಅಲೌಕಿಕವಾದ ಕಾರ್ಯಗಳನ್ನು ಆತನು ಮಾಡಲು ಶಕ್ತನಾಗಿದ್ದಾನೆ. God is a God who raised out of the dry bones. ದೇವರು ಒಣ ಎಲುಬುಗಳಿಂದನೇ ಆತನು ಹೊರಬರಲಿಕ್ಕೆ ಸಾಧ್ಯ. Amen. So immediately God said to Ezekiel, son of man, prophesy to these dry bones. ಅಲ್ಲಿ ದೇವರು ಎಜಿಕೇಲನಿಗೆ ಹೇಳ್ತಾರೆ, ಮನುಷ್ಯ ಕುಮಾರನೇ, ಈ ಒಣ ಎಲುಬುಗಳಿಗೆ ನೀನು ಮಾತಾಡು, Prophesy. ಪ್ರವಾದಿಸು. Declare my word. What I am saying, declare to this situation. ನಾನು ಏನು ಹೇಳುತ್ತಾ ಇದ್ದೇನೆ ಅದೇ ಮಾತುಗಳನ್ನು ನಿನ್ನ ಈ ಪರಿಸ್ಥಿತಿಗಳಿಗೆ ನೀ ಮಾತಾಡು. Now listen. ಇಲ್ಲಿ ಕೇಳಿ, God created the entire universe through word. He didn't have anything. He spoke word and it became. ದೇವರು ಸಮಸ್ತವನ್ನು ಸೃಷ್ಟಿ ಮಾಡಿದ್ದು ಆತನ ಮಾತಿನ ಮೂಲಕ. ಆತನು ಮಾತಾಡಿದನು, ಎಲ್ಲವೂ ಸೃಷ್ಟಿಯಾಯಿತು. For example, if we want to make something, we need some other products to buy products. We need to make something, right? ಏನಾದರೂ ಒಂದು ವಸ್ತುವನ್ನು ನೀವು ಸೃಷ್ಟಿ ಮಾಡಬೇಕಂದ್ರೆ ಅದಕ್ಕೆ ಏನಾದರೂ ಒಂದು ಬೇರೆ ಸಾಮಗ್ರಿ ಬೇಕು ಅದನ್ನ ಉತ್ಪತ್ತಿ ಮಾಡಲಿಕ್ಕೆ. But God, ಆದರೆ ದೇವರು spoke to nothing and created the entire universe in one word. ಏನು ಇಲ್ಲದ ಸಂಗತಿಗಳಿಗೆ ಆತನು ಮಾತಾಡಿ ಸಮಸ್ತವನ್ನು ಸೃಷ್ಟಿ ಮಾಡಿದನು. Come on. God create out of nothing in our life.
ದೇವರು ಏನು ಇಲ್ಲದೆ ನಮ್ಮ ಜೀವಿತದಲ್ಲಿ ಆತನು ಸೃಷ್ಟಿ ಮಾಡಲು Out of nothing, he is able to do something in our life. ಏನು ಇಲ್ಲದೆ ನಮ್ಮ ಜೀವಿತದಲ್ಲಿ ದೇವರು ಮಾಡಲು ಶಕ್ತನಾಗಿದ್ದಾರೆ. Come on, hallelujah. Hallelujah. That is our heavenly Father. That's why we need to agree with the word of God in our life. ಆತನು ನಮ್ಮ ಪರಲೋಕ ತಂದೆಯಾಗಿದ್ದಾನೆ. ನಾವು ಯಾವಾಗಲೂ ಆತನ ವಾಕ್ಯದೊಂದಿಗೆ ನಾವು ಒಪ್ಪಿಕೊಳ್ಳಬೇಕು. Agree with his word. ಆತನ ವಾಕ್ಯದೊಂದಿಗೆ ಒಪ್ಪಿಕೊಳ್ಳಬೇಕು. Amen. And he said to me, verse 4, prophesy to this bone and said to them, O dry bone, hear the word of the Lord. Thus says the Lord God to this bone, surely I will cause breath to enter into you, you shall live. God said, I'm going to cause you to arise out of this situation. ದೇವರು ಹೇಳಿದ್ದು, ನಿನ್ನನ್ನು ಈ ಪರಿಸ್ಥಿತಿಯಿಂದ ಹೊರಬರಲು ನಾನು ಮಾಡುತ್ತೇನೆ. Come on, hallelujah. Hallelujah. Look at your neighbor and say, if you are ready to agree with the word of God, you are coming out of the situation. ಪಕ್ಕದವರನ್ನು ನೋಡಿ ಹೇಳಿ, ನೀವು ದೇವರ ವಾಕ್ಯದೊಂದಿಗೆ ನೀವು ಅಗ್ರಿ ಆಗೋದಿದ್ರೆ ಆ ಪರಿಸ್ಥಿತಿಯಿಂದ ನೀವು ಹೊರಬರುತ್ತೀರಿ. Your situation is not very big to God. Word is important for our life. ನಿಮ್ಮ ಪರಿಸ್ಥಿತಿಗಳು ದೇವರಿಗೆ ದೊಡ್ಡದಲ್ಲ, ಆದರೆ ದೇವರ ವಾಕ್ಯವೇ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. Because he uses the word in each time to something in this world. ಯಾಕೆಂದ್ರೆ ಆತನ ವಾಕ್ಯವನ್ನೇ ಆತನು ಉಪಯೋಗ ಮಾಡುತ್ತಾನೆ ಈ ಲೋಕದಲ್ಲಿ ಏನಾದರೂ ಒಂದು ಕಾರ್ಯ ಮಾಡಲು. Hallelujah. Where there was nothing, he spoke, let there be light. ಏನು ಇಲ್ಲದಿದ್ದಾಗ ಆತನು ಬೆಳಕಾಗಲಿ ಅಂತ ಹೇಳಿದ, ಬೆಳಕಾಯಿತು. Light become, the word of God says. ಬೆಳಕು ಆಯಿತು ಅಂತ ದೇವರ ವಾಕ್ಯ ಹೇಳುತ್ತದೆ. There was no solar system that time. ಆವಾಗ ಒಂದು Sun, moon, nothing was there. Stars were not there. ಈ ಮಂಡಲಗಳು ಯಾವುದು ಕೂಡ ಇರಲಿಲ್ಲ. But when God spoke, ಆದರೆ ದೇವರು ಮಾತಾಡಿದಾಗ, come on, light came. ಬೆಳಕು ಬಂತು. Light came. ಬೆಳಕು ಬಂತು. In the book of 2 Corinthians chapter 4 verse 4, turn with me to 2 Corinthians chapter 4 verse 4. Here the word of God says, out of darkness he caused the light to shine. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕತ್ತಲಿಂದ ಬೆಳಕನ್ನು ಆತನು ಕರೆದನು. Hallelujah. Verse 6. Yes. For it is the God who commanded light to shine out of darkness. ಯಾಕಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ. Enough. Word of God says God commanded light to shine out of darkness. ವಾಕ್ಯ ಹೇಳುತ್ತದೆ, ದೇವರು ಕತ್ತಲಿಂದ ಬೆಳಕನ್ನು ಹೊಳೆಯುವುದಕ್ಕೆ ಆತನು ಆಜ್ಞಾಪಿಸಿದನು. Look at your neighbor and say, God ಪಕ್ಕದವರನ್ನು ನೋಡಿ ಹೇಳಿ, ದೇವರು caused the light to shine out of darkness. ಪಕ್ಕದವರನ್ನು ನೋಡಿ ಹೇಳು, ದೇವರು ಕತ್ತಲಿಂದ ಬೆಳಕನ್ನು ಕರೆದನು. That means out of nothing, out of hopeless situation, there is something is coming into your life. ಅದರ ಅರ್ಥ ಏನಂದ್ರೆ, ಯಾವ ಒಂದು ನಿರೀಕ್ಷೆ ಇಲ್ಲದಂತ ಜೀವಿತದಿಂದ ಆತನ ಬೇಕಾಗಿರುವ ಸಂಗತಿಗಳನ್ನು ಹೊರತರಲಿಕ್ಕೆ ಆತನ ಸಾಧ್ಯ. You may be thinking, what is going to happen in my life? ನೀವು ಅನ್ಕೊಳ್ಬಿರ್ಬೋದು, ನನ್ನ ಜೀವಿತದಲ್ಲಿ ಏನಾಗುತ್ತದೆ ಅಂತ. Today there is a good news for you. ಆದ್ರೆ ನಿಮಗೆ ಒಂದು ಒಳ್ಳೆ ಸುದ್ದಿ ಉಂಟು. God who caused the light to shine out of darkness, he is in you. He is creating the light in your life. ಕತ್ತಲಿಂದ ಬೆಳಕನ್ನು ಕರೆದಾತ ದೇವರು ನಿಮ್ಮ ಒಳಗೆ ಜೀವಿಸ್ತಾ ಇದ್ದಾನೆ. ಆತನು ನಿಮ್ಮ ಜೀವಿತದಲ್ಲಿ ಆತನು ಬೆಳಕನ್ನು ತರುತ್ತಿದ್ದಾನೆ. Come on, when people say, oh, nothing is going to happen, let me declare and prophesy over your life. You are going to shine out of this situation. The Lord is causing you to shine out of this situation. ಜನರು ನಿಮಗೆ ಹೇಳ್ಬೋದು, ಏನು ಕೂಡ ನಿನ್ನ ಜೀವಿತದಲ್ಲಿ ಆಗೋದಿಲ್ಲ ಅಂತ. ಆದರೆ ನಿಮಗೆ ನಾನು ಪ್ರವಾದಾತ್ಮಕವಾಗಿ ಹೇಳುತ್ತಿದ್ದೇನೆ, ದೇವರು ನಿಮ್ಮನ್ನು ಪ್ರಜ್ವಲಿಸುವಂತೆ ಈ ದಿನದಲ್ಲಿ ಮಾಡುತ್ತಿದ್ದಾನೆ. Come on, look at your neighbor and say, God cause you to be shine out of the situation. ಪಕ್ಕದವರನ್ನು ನೋಡಿ ಹೇಳಿ, ನಿಮ್ಮ ಪರಿಸ್ಥಿತಿಯಿಂದ ದೇವರು ಪ್ರಜ್ವಲಿಸುವಂತೆ ಮಾಡುತ್ತಾನೆ. You will shine. You are going to shine by the power of the word of God. ದೇವರ ವಾಕ್ಯದ ಬಲದಿಂದ ನೀವು ಪ್ರಜ್ವಲಿಸುವರಾಗಿದ್ದೀರಿ. Oh, hallelujah. Hallelujah. Your life is going to be transformed. Your life is going to be transformed by the power of the word of God. ದೇವರ ವಾಕ್ಯದ ಬಲದಿಂದ ನಿಮ್ಮ ಜೀವಿತವು ಬದಲಾಗುತ್ತದೆ. Hallelujah. I love this word. It says he causes the light to shine out of darkness. ಈ ವಾಕ್ಯವು ನನಗೆ ಬಹಳ ಇಷ್ಟ. ಯಾವುದೆಂದರೆ ಕತ್ತಲಿಂದ ಬೆಳಕನ್ನು ಬರುವಂತೆ ಆತನು ಆಜ್ಞಾಪಿಸಿದ. Where there is sickness, he is causing the health to manifest out of the sickness. ಎಲ್ಲಿ ಅನಾರೋಗ್ಯವು ಇದೆಯೋ ಅಲ್ಲಿ ಆರೋಗ್ಯವು ಬರುವಂತೆ ಆತನು ಮಾಡುತ್ತಾನೆ. Where there is poverty, God is causing the prosperity to come out of the poverty in your life. ಎಲ್ಲಿ ಕೊರತೆ ಇದೆಯೋ ಅಲ್ಲಿ ಸಮೃದ್ಧಿ ಬರುವಂತೆ ದೇವರು ಮಾಡುತ್ತಾನೆ.
You should agree with him. ನೀವು ಆತನೊಂದಿಗೆ ಒಂದಾಗಿರಬೇಕು. Come on, look at your neighbor and say, agree with him. ನಿಮ್ಮ ಪಕ್ಕದವರನ್ನ ನೋಡಿ ಹೇಳಿ, ಆತನೊಂದಿಗೆ ಒಪ್ಪಿಕೊಳ್ಳಬೇಕು. Amen. So as Ezekiel heard the word of God, he started prophesying. ಎಜಿಕೇಲನು ದೇವರ ಮಾತನ್ನು ಕೇಳಿದ ನಂತರ ಆತನು ಅದೇ ರೀತಿಯಲ್ಲಿ ಮಾತಾಡಲಿಕ್ಕೆ ಪ್ರಾರಂಭಿಸಿದ. Verse 5, thus says the Lord God to these bones, surely I will cause the breath to enter into you and you shall live. And the word of God says, he started prophesying exactly what God said. ದೇವರ ವಾಕ್ಯ ಹೇಳುತ್ತದೆ, ಎಜಿಕೇಲನು ದೇವರು ಏನು ಹೇಳಿದನೋ ಅದೇ ರೀತಿಯಲ್ಲಿ ಆತನು ಪ್ರವಾದಿಸಲಿಕ್ಕೆ ಪ್ರಾರಂಭಿಸಿದ. Come on. Today you are here to speak into your situation. ನೀವು ಈ ದಿನದಲ್ಲಿ ಇವತ್ತಿಲ್ಲಿದ್ದೀರಿ ನಿಮ್ಮ ಪರಿಸ್ಥಿತಿಗಳಿಗೆ ಮಾತಾಡ್ಲಿಕ್ಕೋಸ್ಕರ. You may be looking for a good opportunity. Let me tell you, prophesy. ನಿಮಗೆ ಒಂದು ಒಳ್ಳೆ ಅವಕಾಶಕ್ಕಾಗಿ ನೀವು ಕಾಯ್ತಿರಬಹುದು. ನಾ ಹೇಳುತ್ತೇನೆ, ನೀವು ಪ್ರವಾದಿಸಿ. Declare the word of God. ದೇವರ ವಾಕ್ಯವನ್ನು ಘೋಷಿಸಿ. Declare the word of God. ದೇವರ ವಾಕ್ಯವನ್ನು ಘೋಷಿಸಿ. The door that you are expecting, it is being opened before you in the mighty name of Jesus. ಯಾವ ಬಾಗಿಲನ್ನು ನೀವು ಅಪೇಕ್ಷಿಸಿದಿರೋ ಅದು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗಾಗಿ ಅದು The ತೆರೆಯಲ್ಪಡುತ್ತದೆ. favor what you needed in your life, declare in the mighty name of Jesus from God and the people, I shall receive a favor. ನಿಮಗೆ ಎಲ್ಲಿ ದಯೆ ಬೇಕಾಗಿದೆಯೋ ನೀವು ಘೋಷಿಸಿ. ದೇವರ ಹಾಗೂ ಮನುಷ್ಯರ ದಯೆ ನಾನು ಹೊಂದಿದವನಾಗಿದ್ದೇನೆ ಅಂತ ನೀವು ಘೋಷಿಸಿ. Very important. ಬಹಳ ಮುಖ್ಯವಾದದ್ದು. You are called to decree. ನೀವು ಘೋಷಿಸಲಿಕ್ಕಾಗಿ You are called to decree. ನೀವು ಘೋಷಿಸಲಿಕ್ಕಾಗಿ In the ಕರೆಯಲ್ಪಟ್ಟವರು. difficult times, in the challengeful times, don't keep your mouth shut. Instead of prophesy into the situation in your life. ಕಷ್ಟದ ಪರಿಸ್ಥಿತಿ ಬಂದಾಗ, ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ಸುಮ್ಮನೆ ಇರಬೇಡಿ. ನೀವು ವಾಕ್ಯವಾದದಲ್ಲಿ ನೀವು ಘೋಷಣೆ ಮಾಡಿ. God causes the light to shine out of darkness. ದೇವರು ಕತ್ತಲಿನಿಂದ ಬೆಳಕನ್ನು ಬರುವಂತೆ ಮಾಡುತ್ತಾನೆ. You may be going through the pain. ನಿಮಗೆ ನೋವಿನಲ್ಲಿ ನೀವು ಹೋಗುತ್ತಿರಬಹುದು. Declare in the mighty name of Jesus, I'm already come out of this situation. ನೀವು ಘೋಷಿಸಿ, ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಸ್ಥಿತಿಯಿಂದ ನಾವು ಹೊರಗೆ I ಬಂದಿದ್ದೇವೆ. am free in the name of Jesus. ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು I'm walking in the freedom of the Holy Ghost. ನಾನು ದೇವರಾತ್ಮನ ಒಂದು ಬಿಡುಗಡೆಯಲ್ಲಿ ನಾನು ನಡೀತಾ ಇದ್ದೇನೆ. Oh, the greater is he that is in me than one who is in this world. ನನ್ನಲ್ಲಿರುವ ಆತನು ನನ್ನಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ. As Ezekiel prophesied, the word of God says, verse 7, there was a great rattling noise in that place. ದೇವರ ವಾಕ್ಯದಲ್ಲಿ ಇಲ್ಲಿ ಬರೆದಿರುವ ಪ್ರಕಾರ ಎಜಿಕೇಲನು ಆ ಪ್ರವಾದಿಸಲಿಕ್ಕೆ ಪ್ರಾರಂಭಿಸಿದಾಗ ಅಲ್ಲಿ ಮೂಳೆಗಳ ಶಬ್ದಗಳು ಬರಲಿಕ್ಕೆ ಪ್ರಾರಂಭವಾಯಿತು. Rattling noise. ಮೂಳೆಗಳು ಶಬ್ದ. Noise. ಶಬ್ದ ಒಂದು. In the realm of the spirit, God was doing something. ಆತ್ಮಿಕ ಸ್ತರದಲ್ಲಿ ದೇವರು ಏನೋ ಒಂದು ಕಾರ್ಯವನ್ನು ಮಾಡ್ತಿದ್ರು. Physical world, the bones began to connect. Supernatural things began to manifest in that place. ಆದರೆ ಸ್ವಾಭಾವಿಕವಾಗಿ ನೋಡ್ಲಿಕ್ಕೆ ಹೋದ್ರೆ ಅಲೌಕಿಕವಾಗಿ ಒಂದರಿಂದ ಒಂದು ಮೂಳೆಗಳು ಜೋಡಣೆ ಪ್ರಾರಂಭಲಿಕ್ಕಾಯ್ತು. ಎಲ್ಲ ಒಂದು ಅಲೌಕಿಕವಾದ ಕಾರ್ಯ ಅಲ್ಲಿ ಪ್ರಾರಂಭವಾಯಿತು. What is lost, I decree and declare over your life, coming back into your life. ನಾನು ಘೋಷಿಸ್ತಾ ಇದ್ದೇನೆ, ನಿಮ್ಮ ಜೀವಿತದಲ್ಲಿ ಏನೇನು ಕಳ್ಕೊಂಡಿದ್ದೀರೋ ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಹಿಂತಿರುಗಿ I ಬರ್ತಾ ಇದೆ. speak restoration over your life. ನಿಮ್ಮ ಜೀವಿತದಲ್ಲಿ ಪುನರ್ಸ್ಥಾಪನೆಯನ್ನು I ಘೋಷಿಸ್ತಾ speak ಇದ್ದೇನೆ. restoration in your health. I speak restoration in your family life. I speak restoration over your spiritual life, in your business, in your education, in every aspect of your life. I decree and declare restoration. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಎಜುಕೇಶನ್ ಅಲ್ಲಿ, ಎಲ್ಲ ಭಾಗದಲ್ಲಿಯೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪುನರ್ಸ್ಥಾಪನೆಯನ್ನು ಘೋಷಿಸ್ತಾ ಇದ್ದೇನೆ. Come on, say with me, I speak restoration over my life. ನೀವು ನನ್ನೊಂದಿಗೆ ಹೇಳಿ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪುನರ್ಸ್ಥಾಪನೆಯನ್ನು ಘೋಷಿಸ್ತಾ ಇದ್ದೇನೆ. Wherever you want to say, come on, decree with me, declare with me, in the mighty name of Jesus. I decree and I declare, oh, restoration in my life. ನೀವು ಹೇಳಿರಿ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಜೀವಿತದ ಭಾಗದಲ್ಲಿ ನಾನು ಪುನರ್ಸ್ಥಾಪನೆಯನ್ನು ಘೋಷಿಸ್ತಾ ಇದ್ದೇನೆ. How many of you believe with me? ಎಷ್ಟು ಜನ ನಮ್ಮೊಂದಿಗೆ ನಂಬುತ್ತಾ This is ಇದ್ದೀರಾ? the season of the restoration. ಈ ಒಂದು ಪುನರ್ಸ್ಥಾಪನೆಯ ಕಾಲವಾಗಿದೆ. What the locust has eaten, what the enemy has eaten over your life, the time has come upon your life to restore in your life. ಯಾವ ಹುಳಗಳು ನುಂಗಿ ಬಿಟ್ಟಿದ್ದವೋ, ಯಾವ ಮಿಡತೆಗಳು ನುಂಗಿ ಬಿಟ್ಟಿದ್ದವೋ, ದುಷ್ಟನು ಏನು ನುಂಗಿ ಬಿಟ್ಟದನೋ ಅದೆಲ್ಲವೂ ಹಿಂತಿರುಗು ಬರುವ ಪುನರ್ಸ್ಥಾಪನೆ ಆಗುವ ಕಾಲವಾಗಿದೆ. Say with me, it's my time of restoration. ಇದು ನಮ್ಮ ಸಮಯವಾಗಿದೆ. Oh, I see the restoration. I'm speaking prophetically. It's a time of the restoration over the people of God. Church, it is a time of the restoration. The season has come upon your life. You are going to get it
back. ನಾನು ಪ್ರವಾದಾತ್ಮಕವಾಗಿ ನಾನು ಘೋಷಿಸ್ತಾ ಇದ್ದೇನೆ, ಇದು ಒಂದು ಪುನರ್ಸ್ಥಾಪನೆಯ ಕಾಲವಾಗಿದೆ. ನೀವೇನೇನು ಕಳ್ಕೊಂಡಿದ್ದೀರೋ ಎಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಪುನರ್ಸ್ಥಾಪನೆ ಆಗುತ್ತಿದೆ. You will stand as a testimony for the glory of God. ನೀವು ಒಂದು ದೇವರ ಮಹಿಮೆಗಾಗಿ ನೀವು ಒಂದು ಸಾಕ್ಷಿಯಾಗಿ ನಿಲ್ಲುತ್ತೀರಿ. Come on, you will stand as a testimony for the glory of God. ದೇವರ ಮಹಿಮೆಗಾಗಿ ನೀವು ಸಾಕ್ಷಿಯಾಗಿ ನಿಲ್ಲುತ್ತೀರಿ. And the word of God says, as Ezekiel prophesied, ದೇವರ ವಾಕ್ಯ ಹೇಳುತ್ತದೆ, ಎಜಿಕೇಲನು ಪ್ರವಾದಿಸಲಿಕ್ಕೆ ಪ್ರಾರಂಭಿಸಿದಾಗ bones began to connect to its own bones. ಒಂದೊಂದು ಮೂಳೆಗಳು ಅದರ ಮೂಳೆಗಳಿಗೆ ಜೋಡಣೆ ಆಯಿತು. Not only that, word of God says completely it raised as a living army of God. ಅದು ಮಾತ್ರವಲ್ಲ, ಅದು ಜೋಡಣೆ ಆಗಿ ಒಂದು ದೇವರ ಸೈನ್ಯವಾಗಿ ಅದು ಎದ್ದು ನಿಂತಿತು. In the initial stage it was a dry bones. ಪ್ರಾರಂಭದಲ್ಲಿ ಅದು ಒಣ ಮೂಳೆಗಳಾಗಿದ್ದವು. No use, hopeless. ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಒಂದು ನಿರೀಕ್ಷೆ ಇಲ್ಲದ ಪರಿಸ್ಥಿತಿ. Let me tell you, ನಾನು ನಿಮಗೊಂದು ಹೇಳ್ತೇನೆ, certain challenges you are facing in your life, it is not because of your mistake. God appointed you in that place to raise the dry bones as a living army. ನಿಮ್ಮ ಜೀವಿತದಲ್ಲಿ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನೀವು ಇದ್ದೀರಾ, ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀರಾ, ಆದರೆ ನಿಮ್ಮ ಯಾವ ತಪ್ಪಿನಿಂದ ಅಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದೀರಾ. ನಿಮ್ಮನ್ನ ದೇವರು ಆ ಪರಿಸ್ಥಿತಿಯಿಂದ Through you, ಎತ್ತುತ್ತಾನೆ. come on, through you, ನಿಮ್ಮ things ಮೂಲಕ are going to change. ನಿಮ್ಮ ಮೂಲಕ ಅನೇಕ ಸಂಗತಿಗಳು ಬದಲಾಗುತ್ತವೆ. How many of you believe with me? Through me, things are going to change because I carry the anointing of the Holy Ghost. ನನ್ನ ಮೂಲಕ ಅನೇಕ ಸಂಗತಿಗಳು ಬದಲಾಗುತ್ತವೆ, ಯಾಕೆಂದ್ರೆ ಪರಿಶುದ್ಧಾತ್ಮನ ಅಭಿಷೇಕವನ್ನು ನಾನು ಹೊತ್ತಿದ್ದೇನೆ. You are anointed to bring the change. I decree in the mighty name of Jesus, through you changes are coming in your family. Changes are coming wherever you go. As you step in, changes will happen in that place. ನಾವು ಬದಲಾವಣೆಯನ್ನು ತರುವುದಕ್ಕಾಗಿ ಅಭಿಷೇಕಿಸಲ್ಪಟ್ಟಿದ್ದೇವೆ. ನೀವು ಎಲ್ಲಿ ಹೋಗುತ್ತೀರಾ, ಎಲ್ಲಿ ಕಾಲಿಡ್ತೀರಾ, ಅಲ್ಲಿ ಒಂದು ಬದಲಾವಣೆ ಬರುತ್ತದೆ. Ezekiel could have asked the question, Lord, why you brought me into this place, such a hopeless situation? ಎಜಿಕೇಲನು ಕೂಡ ಪ್ರಶ್ನಿಸಬಹುದಾಗಿತ್ತು, ದೇವರೇ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ಸ್ಥಳಕ್ಕೆ ಯಾಕೆ ಕರ್ಕೊಂಡು ಬಂದೆ ಅಂತ. He never questioned God. ಆದರೆ ಆತನು ದೇವರಿಗೆ ಎಂದಿಗೂ ಪ್ರಶ್ನಿಸಲಿಲ್ಲ. He just agreed with God. ಆದರೆ ದೇವರೊಂದಿಗೆ ಆತನು ಒಂದಾಗಿ ಇದ್ದ. Never asked, Lord, why? ಯಾಕೆ ಅಂತ ಆತನು ಪ್ರಶ್ನಿಸಲಿಲ್ಲ. Instead of, Lord, what I should do in this situation? ಆದರೆ ಕೇಳಿದ, ಈ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕಂತ. Never question God. Instead of just act on the word of God, I'll tell you, your miracle is on the way. Hallelujah. ಬದಲು ದೇವರ ವಾಕ್ಯವನ್ನು ನೀವು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿ, ನಿಮ್ಮ ಅದ್ಭುತವು ಅದು ನಿಮ್ಮ ಮಾರ್ಗದಲ್ಲಿ ಇದೆ. When Jesus went into the wedding of Cana, ಕಾನಾ ಮದುವೆಗೆ ಯೇಸು ಕ್ರಿಸ್ತನು ಹೋದಾಗ wine is not there. ಅಲ್ಲಿ ದ್ರಾಕ್ಷಾರಸವು ಮುಗಿದಿತ್ತು. Immediately Jesus given the direction, right? Fill these 6 water pots with water. The direction. ಅಲ್ಲಿ ಕೂಡಲೇ ಯೇಸು ಕ್ರಿಸ್ತನು ಅವರಿಗೆ ಒಂದು ಮಾರ್ಗವನ್ನು ತೋರಿಸ್ತಾ ಎಲ್ಲ ಮಡಿಕೆಗಳನ್ನು ನೀರಿನಿಂದ ತುಂಬಿಸಿ ಅಂತ. 6 water pots. 6 denotes the human number. 6 ಎಂಬುವ ಸಂಖ್ಯೆ ಅದು ಮನುಷ್ಯನ ಜೀವಿತವನ್ನು ಕುರಿತಾಗಿ ತೋರಿಸುತ್ತದೆ. They could ask the question, is it necessary to fill water pots in this time? ಅವರು ಪ್ರಶ್ನೆಯನ್ನು ಕೇಳಬಹುದಾಗಿತ್ತು, ಈ ಸಮಯದಲ್ಲಿ ನೀರು ತುಂಬದ ಅವಶ್ಯಕತೆ ಇದೆಯಾ? We should borrow wine from somebody else. Instead of doing that, why we need to collect water this time? ನಾವು ಯಾರ ಹತ್ರ ಆದ್ರೂ ಹೋಗಿ ಆ ದ್ರಾಕ್ಷಾರಸವನ್ನು ತರುವ ಬದಲು ಇಲ್ಲಿ ನೀರು ತುಂಬುತ್ತಾ ಕೂತ್ಕೊಳ್ಳೋದೇನಕ್ಕೆ? Never question God. ಆ ರೀತಿಯಾಗಿ ಪ್ರಶ್ನಿಸಲಿಲ್ಲ. Led by the Holy Spirit, walk in the word of God. You will see the favor of God in your life. ದೇವರ ಆತ್ಮನಿಂದ ನಡೆಸಲ್ಪಡಿ, ದೇವರ ವಾಕ್ಯದಲ್ಲಿ ನೀವು ನಡೀರಿ, ಆವಾಗ ದೇವರ ದಯೆಯನ್ನು ನೀವು ನೋಡುತ್ತೀರಿ. Before any miracle, I prophesy, there is an obedience to the word is very important. If you are ready to act upon the word of God, if you decree and declare the word of God, you will come up with a testimony over your life. ಯಾವುದೇ ಅದ್ಭುತವನ್ನು ನೋಡ್ಲಿಕ್ಕಿಂತ ಮುಂಚೆ ನೀವು ವಾಕ್ಯದ ಒಂದಿಗೆ ಒಪ್ಪಿಕೊಂಡು ವಾಕ್ಯದಲ್ಲಿ ವಿಧೇಯರಾಗಿ ನಡೆಯೋದು ಅದು ಬಹಳ ಪ್ರಾಮುಖ್ಯವಾಗಿದೆ. ಯಾವಾಗ ನೀವು ನಡೀತಿರೋ ನೀವು ಒಂದು ಸಾಕ್ಷಿಯಾಗಿ ನಿಲ್ಲುತ್ತೀರಿ. Come on, look at your neighbor and say, you will come up with a testimony. ನಿಮ್ಮ ಪಕ್ಕದವರನ್ನ ನೋಡಿ ಹೇಳಿ, ನೀವು ಸಾಕ್ಷಿಯನ್ನು ತರ್ತೀರಿ. You will come up with a testimony over your life. ನಿಮ್ಮ ಜೀವಿತದ ಒಂದು ಸಾಕ್ಷಿಯನ್ನು ಹಿಡ್ಕೊಂಡು ಬರ್ತೀರಿ. Come on, throw away all the discouragement, all the questions in your mind. I'm going to see the hand of God over my life. ನಿಮ್ಮ ಜೀವಿತದಲ್ಲಿ ಯಾವುದು ಒಂದು ಗಲಿಬಿಲಿ ಇದೆಯೋ, ಯಾವ ಒಂದು ಒತ್ತಡವಿದೆಯೋ ಅದನ್ನೆಲ್ಲ ಬಿಟ್ಟು ನೀವು ಹೇಳಿರಿ, ನಾನು ಒಂದು ಸಾಕ್ಷಿಯನ್ನು ಹಿಡ್ಕೊಂಡು ಬರ್ತೇನೆ. Come on, hallelujah. Let's all stand in the presence of the Lord. ನಾವೆಲ್ಲರೂ ಎದ್ದು ನಿಲ್ಲಿ. Open our heart to worship His presence. He is here in our midst.